ಲೋಕ ಅಖಾಡದಲ್ಲಿ ಬಿಜೆಪಿಗೆ ಬಿಗ್ 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 ಶಾಕ್. ಕೇಸರಿ ಪಡೆಯ ಪಾಲಿಗೆ ಶಾಕಿಂಗ್ ರಿಸಲ್ಟ್ ಸಿಗುತ್ತಾ? ಯುದ್ಧ ಕಣದಲ್ಲಿ ಆತ್ಮವಿಶ್ವಾಸವನ್ನೇ ಕಳೆದುಕೊಳ್ತಾ ಬಿಜೆಪಿ 400 ಸ್ಥಾನ ಘೋಷಣೆ ಮಾಡಿದ್ರು. ಗ್ರೌಂಡ್ ರಿಯಾಲಿಟಿ ಬೇರೆನೇ ಇದೇನಾ? ಹಾಗಾದ್ರೆ ಬಿಜೆಪಿ ಬೆಂಬಲಿಗರೇ ವಿಶ್ವಾಸ ಕಳೆದುಕೊಂಡು ಬಿಟ್ರ? ಕಾಂಗ್ರೆಸ್ ಗ್ರೌಂಡ್ ವರ್ಕೌಟ್ಗೆ ಸುಸ್ತು ಹೊಡಿತಾ ಬಿಜೆಪಿ ಸೋಲಿನ ಸೂಚನೆ ಕೊಟ್ರ ಚಕ್ರವರ್ತಿ ಸೂಲಿಬೆಲೆ. ಕಾಂಗ್ರೆಸ್ ಕೆಲಸ ಅದ್ಭುತವಾಗಿ ಮಾಡಿದೆ ಅಂತ ಸೂಲಿಬೆಲೆ ಕೊಂಡಾಡಿದ್ದಾರೆ. ಹಾಗಾದ್ರೆ ಸೂಲಿಬೆಲೆ ಕಾಂಗ್ರೆಸ್ ಕೆಲಸ ಅದ್ಭುತ ಅಂತ ಕೊಂಡಾಡಿದ್ದೇಕೆ? ಎಲ್ಲ ಜಿಲ್ಲೆ ಗ್ರೌಂಡ್ ರಿಪೋರ್ಟ್ ಮಾಡಿದ್ದಾರೆ ಸೂಲಿಬೆಲೆ ಅವರು. ಕಾಂಗ್ರೆಸ್ ಕಾರ್ಯತಂತ್ರಕ್ಕೆ ಚಕ್ರವರ್ತಿ ಸೂಲಿಬೆಲೆ ಫಿದಾ ಆಗಿದ್ದಾರೆ. ಬಿಜೆಪಿ ವಿರುದ್ಧವೇ ಗುಡುಗಿದ್ದಾರೆ ಚಕ್ರವರ್ತಿ ಸೂಲಿಬೆಲೆ. ಸಂಘಟನೆಯನ್ನೇ ಮರೆತು ಬಿಡ್ತಾ ಹಾಗಾದ್ರೆ ಬಿಜೆಪಿ? ಪ್ರಚಾರದಲ್ಲಿ ಬಿಜೆಪಿಯನ್ನ ಕಾಂಗ್ರೆಸ್ ಪಡೆ ಹಿಂದಿಕ್ಕಿದೆ. ಗ್ಯಾರಂಟಿ ಕಾರ್ಡ್ಗಳನ್ನ ಮನೆ ಮನೆಗೆ ತಲುಪಿಸುವಲ್ಲಿ ಕೈ ನಾಯಕರು ಯಶಸ್ವಿಯಾಗಿದ್ರು. ಮನೆ ಮನೆಗೆ ಭೇಟಿ ನೀಡಿ ಕರಪತ್ರ ಹಂಚಿಕೆಯಲ್ಲಿಯೂ ಕೂಡ ಕೈ ನಾಯಕರು ಮುಂದಿದ್ದಾರೆ. 2014 2019ರಲ್ಲಿ ಮಾಡಿದ್ದ ತಪ್ಪನ್ನ ಈಗ ಮಾಡಿಲ್ಲ ಕಾಂಗ್ರೆಸ್ನವರು. ಈ ಬಾರಿ ಫಲಿತಾಂಶ ಊಹಿಸಲು ಸಾಧ್ಯವಾಗ್ತಾ ಇಲ್ಲ ಅಂತ ಅಚ್ಚರಿಯನ್ನ ಮೂಡಿಸಿದ್ದಾರೆ ಚಕ್ರವರ್ತಿ ಸೂಲಿಬೆಲೆ ಅವರು. ನಿಜಕ್ಕೂ ಕೂಡ ಎಲ್ಲರಿಗೂ ಆಶ್ಚರ್ಯ ಆಗ್ತಾ ಇದೆ. ಅದರಲ್ಲೂ ಚಕ್ರವರ್ತಿ ಸೂಲಿಬೆಲೆ ಅವರು ಇಂಥ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಅಂದ್ರೆ ಸಹಜವಾಗಿ ಶಾಕಿಂಗ್ ವಿಚಾರ ಇದು. ಈ ಬಾರಿಯ ಫಲಿತಾಂಶ ಊಹಿಸೋದಕ್ಕೂ ಸಾಧ್ಯವಾಗ್ತಾ ಇಲ್ಲ ಅಂತ ಹೇಳಿ ಮಾತನಾಡಿದ್ದಾರೆ. ಜೊತೆಗೆ ಕಾಂಗ್ರೆಸ್ ಕೆಲಸವನ್ನ ಕೊಂಡಾಡಿದ್ದಾರೆ ಚಕ್ರವರ್ತಿ ಸೂಲಿಬೆಲೆ ಅವರು. ಅದ್ಭುತವಾಗಿ ಕೆಲಸ ಮಾಡಿದ್ದೀರಾ. ಆನ್ ಗ್ರೌಂಡ್ ನಿಮ್ಮ ಕೆಲಸ ಬಹಳ ಚೆನ್ನಾಗಿತ್ತು. ಈ 2 ಎಲೆಕ್ಷನ್ಗಳಲ್ಲಿ 2014 ಮತ್ತು 19 ನಲ್ಲಿ ನೀವೇನ್ ಮಾಡಿರ್ಲಿಲ್ವೋ ಅದನ್ನು ತುಂಬಾ ಚೆನ್ನಾಗಿ ಮಾಡಿದ್ದೀರಾ ಅಂತ ನಾನು ಕಂಗ್ರಾಚುಲೇಟ್ ಮಾಡ್ಲಿಕ್ಕೆ ಇಷ್ಟಪಡ್ತೀನಿ. ಬಿಜೆಪಿಗಿರಿಗಿಂತ ಚೆನ್ನಾಗಿ ಬಿಜೆಪಿಗರು ಅನೇಕ ಮನೆಗಳಿಗೆ ಭೇಟಿನೇ ಕೊಟ್ಟಿಲ್ಲ. ಅನೇಕ ಮನೆಗಳಿಗೆ ಬಹುತೇಕ ಕಡೆಗಳಲ್ಲಿ ಮನೆ ಭೇಟಿ ಅವರಿಂದ ಸಾಧ್ಯವೇ ಆಗಲಿಲ್ಲ. ಇನ್ಫ್ಯಾಕ್ಟ್ ಬಿಜೆಪಿಯ ಕಾರ್ಯಕರ್ತರು ಈ ವಿಚಾರದಲ್ಲಿ ಯಾವತ್ತೂ ಅಗ್ರಣಿಗಳಾಗಿರ್ತಿದ್ರು. ಮನೆ ಭೇಟಿಗೆ ಕರಪತ್ರವನ್ನು ಹಂಚೋದ್ರಲ್ಲಿ ನಾನು ಈ ಎಲೆಕ್ಷನ್ ನಲ್ಲಿ ಅದನ್ನ ಟೋಟಲ್ ಆಬ್ಸೆನ್ಸ್ ಅನ್ನ ನಾನು ಗಮನಿಸಿದ್ದೆ. ಆದ್ರೆ ಕಾಂಗ್ರೆಸ್ಸಿಗರು ಮಾತ್ರ NGOಗಳನ್ನು ಹಿಡಿದು, ಅಫ್ಕೋರ್ಸ್ ಅವರಿಗೇನು ಕಾರ್ಯಕರ್ತರು ಇಲ್ಲ, NGOಗಳನ್ನು ಹಿಡಿದು ಮತ್ತೊಂದು ಮಾಡಿ ಏನೋ ಪ್ರಯತ್ನ ಮಾಡಿ ಮನೆಗೆ ಕರಪತ್ರವನ್ನು ಕೊಡೋದಕ್ಕೆ ಗ್ಯಾರಂಟಿ ಕಾರ್ಡ್ಗಳನ್ನ ಹಂಚುವವರೆಗೂ ತುಂಬಾ ದೊಡ್ಡ ಎಫರ್ಟ್ ಹಾಕಿದ್ದಾರೆ. ಹೀಗಾಗಿ ನಾನು ಒಂದನ್ನಂತೂ ಹೇಳಬಲ್ಲೆ, ಈ ಎಲೆಕ್ಷನ್ ರಿಸಲ್ಟ್ ಏನಾಗುತ್ತೆ ಅಂತ ಎಲ್ಲ ಪ್ರೆಡಿಕ್ಟ್ ಮಾಡ್ತಿದ್ದಾರೆ. ಬಟ್ ಐ ಕಾಂಟ್ ಡೂ ದಟ್. ನಾನು ಪ್ರಾಮಾಣಿಕವಾಗಿ ಎಲ್ಲದರ ಗ್ರೌಂಡ್ ರಿಯಾಲಿಟೀಸ್ ಅರಿತುಕೊಂಡಿರೋದ್ರಿಂದ, ಗ್ರೌಂಡ್ ಅಲ್ಲಿ ಏನಿದೆ ಅಂತ ಹೇಳಿರೋದ್ರಿಂದ, ನೋಡಿರೋದ್ರಿಂದ ಈಗಲೇ ಇನ್ನೂ ಪ್ರೆಡಿಕ್ಟ್ ಮಾಡ್ಲಿಕ್ಕೆ ನನ್ನ ಹತ್ರ ಅಂತೂ ಆಗೋದಿಲ್ಲ. ಆದರೆ ಒಂದಂತೂ ಹೇಳಬಲ್ಲೆ, ನರೇಂದ್ರ ಮೋದಿ ಅವರ ಅಲೆ ವರ್ಸಸ್ ಗ್ಯಾರಂಟಿ ಕಾರ್ಡ್ ಮತ್ತು ಕಾಂಗ್ರೆಸ್ಸಿಗರ ಪರಿಶ್ರಮ, ಇವೆರಡರ ನಡುವೆ ಭರ್ಜರಿಯಾಗಿರುವಂತ ಹೋರಾಟ ನಡೆದಿದೆ. ಹೇಗೆ ರಿಸಲ್ಟ್ ಬರುತ್ತೆ ಅಂತ ನೋಡಬೇಕು. ಜನರ ವೋಟಿಂಗ್ ಪರ್ಸೆಂಟೇಜ್ ನೋಡಿದ್ರೆ ನನಗೆ ಬಹಳ ಅಚ್ಚರಿ ಅನ್ನಿಸ್ತಾ ಇದೆ. ಇವತ್ತಿನ ವೋಟಿಂಗ್ ಪರ್ಸೆಂಟೇಜ್ ಕೂಡ ಇಟ್ ಮೇ ಕ್ರಾಸ್ 65% ಆನ್ ಎನ್ ಆವರೇಜ್ ಅಂತ ಅನ್ಸುತ್ತೆ. ಕರ್ನಾಟಕ MP ಎಲೆಕ್ಷನ್ ಅಲ್ಲಿ 65% ವೋಟ್ ಕಾಸ್ಟ್ ಮಾಡುತ್ತೆ ಅಂತಂದ್ರೆ ಇಟ್ ಇಸ್ ಟ್ರೂಲಿ ಅಮೇಸಿಂಗ್. ಉತ್ತರ ಕರ್ನಾಟಕದಲ್ಲಂತೂ ಟೆಂಪರೇಚರ್ ಹೇಗಿತ್ತು ಅಂತಂದ್ರೆ, ನಾನು ಕಲಬುರಗಿಗೆ ಹೋದ ದಿನ ಇಟ್ ವಾಸ್ 46 ಡಿಗ್ರಿ ಸೆಂಟಿಗ್ರೇಡ್. ನಾನು ಹೋಗೋಕ್ಕಿಂತ ಒಂದು ದಿನ ಮುಂಚೆ 47.7 ಡಿಗ್ರಿ ಸೆಂಟಿಗ್ರೇಡ್ ಇತ್ತು. ಆಲ್ಮೋಸ್ಟ್ 48 ಡಿಗ್ರಿ ಸೆಂಟಿಗ್ರೇಡ್ ಇತ್ತು. ಅಂದ್ರೆ ಈಗಲೂ ಕೂಡ 44, 45 ಆ ರೇಂಜ್ ಅಲ್ಲಿ ಇರಬಹುದು. ಅಂಥದ್ರಲ್ಲೂ ಬಂದು ವೋಟ್ ಹಾಕಿದ್ದಾರೆ ಅಂತಂದ್ರೆ ಹ್ಯಾಟ್ಸ್ ಆಫ್ ಟು ದೆಮ್. ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಈ ವೋಟು ನರೇಂದ್ರ ಮೋದಿಯವರ ಮೇಲಿನ ಅಭಿಮಾನದ ವೋಟೋ ಅಥವಾ ಗ್ಯಾರಂಟಿಯ ಮೇಲಿನ ಆಸೆಯ ವೋಟೋ ಅನ್ನೋದನ್ನ ಜೂನ್ 4ನೇ ತಾರೀಕಿಗೆ ನಾವು ತಿಳ್ಕೊಳ್ಳಿಕ್ಕೆ ಸಾಧ್ಯ ಅಂತ ನನ್ಗೆ ಅನ್ಸತ್ತೆ.